ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದಿನ್ನೂರು ರಸ್ತೆ, ಆರ್ ಟಿ ನಗರ, ಬೆಂಗಳೂರಿನಲ್ಲಿ. ಇದು ನ್ಯಾಕ್ ಎ ಗ್ರೇಡ್ ಕಾಲೇಜು. ಇಲ್ಲಿ ನಾವು ಎಜುಕೇಷನಲ್ಲಿ ಎಷ್ಟು ಮುಂದೆ ಇದ್ದೀವಿ, ಗೇಮ್ಸ್ನಲ್ಲಿ ಕೂಡ ಮುಂದೆ ಇದ್ದೀವಿ. ನಮ್ಮಲ್ಲಿ ವೇಟ್ ಲಿಫ್ಟಿಂಗು ಮತ್ತು ಬೇರೆ ಬೇರೆ ಪಂದ್ಯಾವಳಿಯಲ್ಲಿ ಗೋಲ್ಡ್ ಮೆಡಲ್ ಕೂಡ ಬಂದಿದೆ. ಇದಕ್ಕೆ ಕಾರಣ ನಮ್ಮದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟು. ಮೊದಲು ರವೀಂದ್ರನಾಥ್ ಸರ್ ಇದ್ದರು, ಈಗ ಸೋಮಪ್ಪ ಬಡಿಗೆರೆ ಸರ್ ಇದ್ದಾರೆ. ಎಲ್ಲ ಸೇರಿ ನಾವು ಟೀಮ್ ಸ್ಪೋರ್ಟ್ಸ್ ಕಮಿಟಿ ಇದೆ, ಎಲ್ಲ ಸೇರಿ ಈ ಸಲ ನಾವು ಬಾಲ್ ಬ್ಯಾಡ್ಮಿಂಟನ್ದು ಪಂದ್ಯಾವಳಿ ನಮ್ಮ ಕಾಲೇಜಿನಲ್ಲಿ ಆಯೋಜಿಸ್ತಾ ಇದ್ದೀವಿ, ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಚಿಂತಾಮಣಿ, ಕೋಲಾರ, KGF, ಮುಲ್ಬಾಗಲು, ಬೇರೆ ಬೇರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿದು ಬೇರೆ ಬೇರೆ ಕಾಲೇಜಸ್ದು ಟೀಮ್ಸ್ ಬಂದಿದೆ. ಇದು ಒಂದು ಸಂತೋಷವಾದ ಮತ್ತು ಇತಿಹಾಸ ಒಂದು ಘಟನೆ, ಈ ಥರ ನಾವು ಆಯೋಜನೆ ಮಾಡ್ತಾ ಇರೋದು. ಮತ್ತು ಈ ಸ್ಪೋರ್ಟ್ಸು ಈಗ ನೋಡ್ತಾ ಇದ್ದೀವಿ ನಾವು, ಈ ಜನ್ರೇಷನ್ನು ಬರೀ ಮೊಬೈಲ್ನಲ್ಲಿ ಇರ್ತಾರೆ, ಮೊಬೈಲ್ ಗೇಮ್ಸ್ ಆಡ್ಕೊಂಡಿರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟೀಸೇ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ, ಇಂಥ ಕಾಲದಲ್ಲಿ ನಾವು ಇಂಥ ಪಂದ್ಯಾವಳಿ ಆರ್ಗನೈಸ್ ಮಾಡಿದ್ರೆ ಇದಕ್ಕೆ ಔಟ್ಫೀಲ್ಡ್ಗೆ ಬರೋಕ್ಕೆ ಒಂದು ಅವಕಾಶ. ಮತ್ತು ಬಾಲ್ ಬ್ಯಾಡ್ಮಿಂಟನ್ನು ಈಗ ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ವಿ, ಡಾಕ್ಟರ್ಸು ಬರೋಬರೆ ತುಂಬ ಪ್ರೊಫೆಷನಲ್ಸ್ ಇರ್ತಾರಲ್ಲ, ತುಂಬ ಶ್ರೀಮಂತರು, ಅವರು ಆಡ್ತಾ ಇದ್ದಿದ್ದು ಗೇಮ್ ಇದು. ನಮಗೆ ಆಸೆ ಇತ್ತು ಈ ಥರ ನಾವು ಆಡಬೇಕಂತ, ಆದರೆ ನಮಗೆ ಅವಕಾಶ ಆವಾಗ ಸಿಕ್ಕಲಿಲ್ಲ. ಈಗ ನೋಡಿದ್ರೆ ನಮ್ಮ ಕಾಲೇಜಿನಲ್ಲಿ ಇದೇ ಥರ ಒಂದು ಪಂದ್ಯಾವಳಿ ಆಗ್ತಾ ಇದೆ. ಈ ಗೇಮು ಮೊದಲು ತುಂಬ ಎಲ್ಲ ಕಡೆ ಆಡ್ತಾಯಿದ್ರು, ಸ್ವಲ್ಪ ಈಗ ಶಟಲ್ ಕಾಕ್ ಬಂದ ಮೇಲೆ ಈ ಗೇಮ್ಗೆ ಸ್ವಲ್ಪ ಹಿಂದೆ ಇಡ್ತಾ ಇದ್ದಾರೆ. ಆ ಥರ ಆಗಬಾರ್ದು, ಯಾಕಂದರೆ ಇದು ಹಳ್ಳಿಯಿಂದ ಬಂದಿರೋದು ಗೇಮು. ಸಾರ್ ಹೇಳಿದ ಹಾಗೆ ಇದು ಎಲ್ಲ ಕಡೆ ಮತ್ತೆ ಇನ್ನೊಂದ್ಸಲಿ ಜೀವಿತಿರಬೇಕು ಅಂತ. ಯಾಕಂದರೆ ಗೇಮ್ಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ನಮ್ಮದು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ನಮ್ಮದು ರಿಲೇಷನ್ಶಿಪ್ ಬಿಲ್ಟ್ ಆಗುತ್ತೆ, ಮತ್ತು ಸೋಷಲ್ ನಮ್ಮದು ಆಕ್ಟಿವಿಟೀಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಕಾಲೇಜಿನಲ್ಲಿ ಚೆಸ್ಸು ಕಾಂಪಿಟೇಷನ್ಸು ಇಂಟರ್ ಕಾಲೇಜು, ಇಂಟರ್ ಯೂನಿವರ್ಸಿಟಿ ನಾವು ಮಾಡಿದ್ದೀವಿ, ಮತ್ತು ಥ್ರೋಬಾಲ್ ಮಾಡಿದ್ದೀವಿ. ಇದು ಬಾಲ್ ಬ್ಯಾಡ್ಮಿಂಟನ್ ಈ ಸಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ, ತುಂಬ ಸಂತೋಷ ಆಗ್ತಾ ಇದೆ. Today from Bangalore North University, we are conducting the intercollegiate ball badminton men's championship here in our college, and this will be organized as of for today itself, and there are many participants who are taking part in this tournament. So wishing all the participants all the best for them, and being at sports, winning and losing, it's a part of the game, and this is the sportsman spirit which will be inculcated among the students. And our college, when it comes to sports, they are taking a lot of initiatives, and from Bangalore North University we are earning a lot of laurels for the college itself under the leadership of our principal Dr. Mohammad Manzoor Noman sir. He, for any such initiative, he is always very encouraging, and he always gives a green signal, go ahead for any such programs. And all this is possible because of the leadership of the principal and our sports director Dr. Sumappa Badigaya sir. He has also taken this step forward to organize this ball badminton championship in our college, and this is the first time we are organizing this. Previously, under our principal's leadership itself, we have organized chess inter-university championships, and we have also organized women throwball from BNU itself, and this is the first time we are doing it, and we have made very good arrangements, and all the participants are also extremely happy because this has all been possible. The pre-preparatory work was done by our Somappa sir under sir's guidance. So wishing everyone all the very best, and hopefully everybody will every participant is a winner at the end, but one or two teams will be declared as winners. So congratulations to the entire team of our college who have taken this initiative. So thank you, looking forward to this day. ನನ್ನ ಹೆಸರು ಸತೀಶ್ ಬಿಪಿ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಂಗಾರಪೇಟೆಯಿಂದ ಬಂದಿದ್ದೀವಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆರ್ ಟಿ ನಗರದಲ್ಲಿ ಇವತ್ತು ಆಯೋಜನೆ ಮಾಡಿದ್ವಿ. ಸುಮಾರು 8 ಟೀಮ್ಗಳು ಬಂದಿದ್ದು, ಜೊತೆಗೆ ಆಯ್ಕೆ ಟ್ರಯಲ್ಸ್ಗೆ ಸುಮಾರು ಒಂದು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಉತ್ತಮವಾಗಿ ಆಯೋಜನವನ್ನ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಉತ್ತಮವಾಗಿ ಹಾಡಿ ವಿಶ್ವವಿದ್ಯಾಲಯಕ್ಕೆ ಮತ್ತು ನಿಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನ ತರಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ
ನನ್ನ ಮಾತನ್ನು ಮುಗಿಸ್ತೀನಿ. 8 ತಂಡಗಳು ಆಗಮಿಸಿದ್ದಾವೆ. ಇದು ಒಂದು ದಿನದ ಟೂರ್ನಮೆಂಟ್ ಇರುತ್ತೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುವಂತ ಸುಮಾರು 8 ತಂಡಗಳು ಆಗಮಿಸಿದ್ದಾವೆ. ಅದರ ಜೊತೆಗೆ ಸುಮಾರು 20ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ತಂಡಗಳನ್ನು ಹೊರತುಪಡಿಸಿ 20ಕ್ಕೆ ಹೆಚ್ಚು ಕ್ರೀಡಾಪಟುಗಳು ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೊ ಇದು ಈ ಒಂದು ದಿನದ ಒಂದು ಪಂದ್ಯಾವಳಿ ಆಗಿರುತ್ತೆ. ಜೊತೆಗೆ ಆಯ್ಕೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ತಂಡದ ಆಯ್ಕೆ ಪ್ರಕ್ರಿಯೆ ಕೂಡ ಇರ್ತದೆ. ಸೊ ಹಾಗಾಗಿ ವಿಶ್ವವಿದ್ಯಾಲಯದ ಪ್ರದರ್ಶಿಸಲಿಕ್ಕೆ ಉತ್ತಮ ಪ್ರದರ್ಶನ ನೀಡುವುದು ಅವಶ್ಯಕ ಆಗಿರುತ್ತೆ. ಹಾಗೆ ಸೆಲೆಕ್ಷನ್ ಕಮಿಟಿಯವರು ಇವರ ಒಳ್ಳೆಯ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಇವರನ್ನ ಸೆಲೆಕ್ಷನ್ ಮಾಡಿ ವಿಶ್ವವಿದ್ಯಾಲಯ ತಂಡಕ್ಕೆ ಆಯ್ಕೆ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಿಂದ ಪರವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಇವತ್ತು ನಡೀತಾ ಇದೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಸೊ ಹಾಗಾಗಿ ಆಯೋಜಕರು, ಮುಖ್ಯವಾಗಿ ಪ್ರಾಂಶುಪಾಲರು, ಈ ಕಾಲೇಜ್ ಎಲ್ಲ ಗೇಮ್ಸ್ಗೂ ಸಹ ಅವರು ತುಂಬ ಎನ್ಕರೇಜ್ಮೆಂಟ್ ಕೊಡ್ತಿದ್ದಾರೆ. ಯಾಕೆ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಇದು ಯಾಕೆ ಅಂದರೆ ಅವರು ಸ್ವತಃ ಒಬ್ಬ ಕ್ರೀಡಾಪಟು, ಆ ಹಿನ್ನೆಲೆ ಇರೋದ್ರಿಂದನೇ ಕ್ರೀಡೆ ಬಗ್ಗೆ ಅವ್ರಿಗೆ ಅದರ ಮಹತ್ವ ಗೊತ್ತು. ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿ, ಆರೋಗ್ಯ ಇದೆಲ್ಲ ಬರಬೇಕು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಆಯೋಜನೆ ಮಾಡ್ತಿದ್ದಾರೆ. ಇದೊಂದೇ ಗೇಮ್ ಅಲ್ಲ, ಬೇರೆ ಬೇರೆ ಗೇಮ್ಗಳನ್ನು ಸಹ ಅವರು ವಿಶ್ವವಿದ್ಯಾಲಯ ನೀಡುವಂಥ ಬೇರೆ ಬೇರೆ ಗೇಮ್ಗಳನ್ನು ಆಯೋಜನೆ ಮಾಡೋದಕ್ಕೆ ಅವರು ಸದಾ ಅವರು ಪ್ರೋತ್ಸಾಹ ನೀಡ್ತಿರ್ತಾರೆ. ಹಾಗಾಗಿ ನಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ಖುಷಿಯಾಗಿದೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡಲಿ, ನಡೆಸ್ಕೊಡ್ಲಿ ಅಂತ ಅವರು ಕೇಳ್ಕೊಂತ ಶುಭಾಶಯಗಳನ್ನು ಕೋರ್ತೀನಿ. ಧನ್ಯವಾದಗಳು. ವಿಶೇಷವಾಗಿ ಈ ದಿನ ನಮ್ಮ LBS ಕಾಲೇಜಿನಲ್ಲಿ ನಾವು ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫಾರ್ ಬಾಯ್ಸ್ ಆ್ಯಂಡ್ ಸೆಲೆಕ್ಷನ್ ಟ್ರಯಲ್ಸ್ ಫಾರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಸುಮಾರು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕಾಲೇಜುಗಳು ಬಂದು ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅವರು ಕ್ರೀಡಾಪಟುಗಳು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಯಾರು ಯಾವ ತಂಡ ವಿಜೇತರಾಗ್ತಾರೆ ಅವರು ಮುಂದೆ ಯೂನಿವರ್ಸಿಟಿ ಲೆವೆಲಲ್ಲಿ ಮತ್ತು ಇಂಟರ್ ಯೂನಿವರ್ಸಿಟಿ ಲೆವೆಲಲ್ಲಿ ಹೋಗಿ ಭಾಗವಹಿಸಿ ಅಲ್ಲಿ ಪಂದ್ಯಗಳನ್ನು ಆಡ್ತಕ್ಕಂಥ ಮತ್ತು ಗೆಲ್ತಕ್ಕಂಥ ಅವಕಾಶ ಇದೆ. ನಂತರ ಅಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಗೆದ್ದ ಮೇಲೆ ರಾಜ್ಯ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್ಗೆ ಹೋಗಿ ನಮ್ಮ ಕ್ರೀಡಾಪಟುಗಳು ತಮ್ಮ ಒಂದು ಕ್ರೀಡಾಸಕ್ತಿಯನ್ನು ತೋರಿಸಿ ಮತ್ತು ಬಹಳಷ್ಟು ಬಹುಮಾನಗಳನ್ನು ಗೆಲ್ತಕ್ಕಂಥ ಸಂಭವ ಇರ್ತದೆ. ಸೊ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಈಗ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಮೊಹಮ್ಮದ್ ಮನ್ಸೂರ್ ನೌಮನ್ ಸರ್ ಅವರು ಕ್ರೀಡಾಪಟುಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳು ಕ್ರೀಡೆಯಲ್ಲಿ ಬಹಳ ಆಸಕ್ತಿಯಿಂದ ಮತ್ತು ಛಲದಿಂದ ಆಡಿ ಕ್ರೀಡಾ ಮನೋಭಾವವನ್ನು ತೋರಿಸಿ ಅವರು ಬಹುಮಾನವನ್ನು ಗೆದ್ದಲ್ಲಿ ಅವರು ನಂತರ ಜೀವನದಲ್ಲೂ ಸಹ ಯಶಸ್ಸನ್ನು ಕಾಣ್ತಾರೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ನಮಸ್ಕಾರ. ಇವತ್ತು ಒಂದು ಒಳ್ಳೆ ಸುದ್ದಿ. ನಮ್ಮ ದಿನ್ನೂರು ಮೈನ್ ರೋಡ್ ಇರತಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಫಸ್ಟ್ ಗ್ರೇಡ್ ಕಾಲೇಜ್ ವತಿಯಿಂದ ಇಂಟರ್ ಯೂನಿವರ್ಸಿಟಿ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅರೇಂಜ್ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ನಾವು 62 ವರ್ಷದಿಂದ ನಾವು ಈ ಚಿಕ್ಕ ಹುಡುಗರಿಂದ ಆಡ್ಕೊಂಡು ಬಂದಿರೋ ಗೇಮ್ ಇದು ಎಲ್ಲೋ ನಷ್ಟ ಹೋಗ್ತಾ ಇದೆ ಅನಿಸುತ್ತೆ. ಯಂಗ್ ಪ್ಲೇಯರ್ಸ್ನ ಇದನ್ನು ಮುಂದೆ ತರಬೇಕು ಅಂತ ಹೇಳಿದ್ರೆ ಈಗಿನ ಜನ್ರೇಷನ್ಗೆ ನಮ್ಮಂಥ ಸೀನಿಯರ್ಸ್ ಸ್ವಲ್ಪ ಕೋಆಪ್ರೇಟ್ ಮಾಡಿ ಈ ಗೇಮ್ನ ಬೆಳೆಯೋ ಥರ ಮಾಡಬೇಕು. ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಬೆಳೀತಾ ಇದೆ. ಕರ್ನಾಟಕದಲ್ಲೂ ಸಾಕಷ್ಟು ಪ್ಲೇಯರ್ ಇದ್ದಾರೆ. ನಮ್ಮಲ್ಲೇ ಕರ್ನಾಟಕದ ಫಸ್ಟ್ ಏಕಲವ್ಯ ಅವಾರ್ಡ್ ವಿನ್ನರ್ ಫರ್ವೀಸ್ ಸರ್ ಇದ್ದಾರೆ. ಅವರು ಸಪೋರ್ಟ್ ಮಾಡ್ತಾರೆ. ನಮ್ಮ ಸಹಾಯ ಏನು ಬೇಕಾದರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಫಸ್ಟ್ ಗ್ರೇಡ್ ಕಾಲೇಜ್ಗೆ ನಾವು ಪ್ರಿನ್ಸಿಪಾಲ್ ಅವರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಾವೆಲ್ಲ ಸೀನಿಯರ್ಸು ಇಲ್ಲಿ RT ನಗರದಲ್ಲಿ 30 ವರ್ಷದಿಂದ ಆಡ್ತಾ ಇದ್ವಿ. ನಮಗೂ ಪ್ಲೇಯರ್ಸ್ ಬೇಕಾಗಿತ್ತು. ಇಲ್ಲಿ ಬಂದು ನೋಡಿ ಖುಷಿ ಆಯಿತು, ಆಟ ನೋಡೋಣ ಅಂತ ಬಂದ್ವಿ. ಇವರೆಲ್ಲ ಪರಿಚಯ ಆಯಿತು, ತುಂಬ ಸಂತೋಷ ಆಯಿತು. ಅದು ಬೇರೆ ಈ ಥರ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಫಸ್ಟ್ ಗ್ರೇಡ್ ಕಾಲೇಜ್ ನಮ್ಮ ಲೊಕೇಶನ್ ಅರೇಂಜ್ ಮಾಡಿರೋದು ತುಂಬಾ ಖುಷಿ ಆಗುತ್ತೆ. ನನ್ನ ರಿಕ್ವೆಸ್ಟ್ ಏನಂದರೆ ಈಗಿನ ಯಂಗ್ಸ್ಟರ್ಸು ಈ ಗೇಮಲ್ಲಿ ಇನ್ವಾಲ್ವ್ ಆಗಬೇಕು. ಇದರೊಳಗೆ ಫುಲ್ ಫಿಸಿಕಲ್ ಆಕ್ಟಿವಿಟಿ ಇದೆ. ಕಣ್ಣಿಗೆ, ಬಾಡಿಗೆ, ಕೈಗೆ ಓಡಾಡೋದು ಇರುತ್ತೆ. ಮತ್ತು ಫ್ರೆಂಡ್ಸ್ ಸಿಗ್ತಾರೆ, ಒಳ್ಳೆ ಟೀಮ್ ಅವೇರ್ನೆಸ್ ಬರುತ್ತೆ. ಇಂಥ ಗೇಮ್ನ ಬೆಳೆಸಬೇಕು. ಒಂಥರ ಗ್ರಾಮೀಣ ಕ್ರೀಡೆ ಇದು. ಎಷ್ಟೋ ವರ್ಷಗಳಿಂದ ಅನಾದಿ ಕಾಲದಿಂದ ನಡ್ಕೊಂಬಂತಾರೆ ಗೇಮ್ ಇದು. ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮಂಥವ್ರ ಸಪೋರ್ಟ್ ಇರುತ್ತೆ. ಯಂಗ್ಸ್ಟರ್ಸ್ ಮುಂದೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೊಹಮ್ಮದ್ ಹಸೀಬುಲ್ಲಾ, ಬ್ಯಾಡ್ಮಿಂಟನ್ ಪ್ಲೇಯರ್, ವೈಸ್ ಚೇರ್ಮನ್ ಆಫ್ ದಿ ಆರ್ಗನೈಸಿಂಗ್ ಬೆಂಗಳೂರು ಕ್ಲಬ್ ಆ್ಯಂಡ್ RT ನಗರ್ ಸೆಕ್ರೆಟರಿ. ನಾನು ಬ್ಯಾಡ್ಮಿಂಟನ್ದು ನಮ್ಮ ಬಾಲ್ ಬ್ಯಾಡ್ಮಿಂಟನಿಂದ ಇತಿಹಾಸ ಇದೆ. 1931 ನಮ್ಮ ಫಾದರ್ ಆಡ್ತಾಯಿದ್ರು. ನಾವು 5 ಬ್ರದರ್ಸು ವಾರ್ಸಿಟಿ ಪ್ಲೇಯರ್, ಸ್ಟೇಟ್ ಲೆವೆಲ್ ಪ್ಲೇಯರ್ ಆಡಿದ್ದೀವಿ. ಇನ್ನೂ ತನಕ ಆಡ್ತಾಯಿದ್ದೀವಿ.
ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಿನ್ಸಿಪಾಲ್ ಸಾಹೇಬರು ಮತ್ತು ಫಿಸಿಕಲ್ ಟೀಚರ್ ಸೋಮಪ್ಪ ಬಡಿ ಅವರು ಇನ್ವೈಟ್ ಮಾಡಿದ್ರು. ಒಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಹುಡುಗರಿಗೆ ಒಂದು ಸ್ವಲ್ಪ ಒಂದು ಆಟಕ್ಕೆ ಸ್ಕಲ ಮಾಡಬೇಕಂತ. ಆದರೆ ಬ್ಯಾಡ್ಮಿಂಟನ್ ಭಾಳ ಓಲ್ಡೆಸ್ಟ್ ಆಟ ಅದು. ಹಳ್ಳಿ ವಿಲೇಜಸ್ಸಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು. ಆ ಮಟ್ಟಿಗೆನೂ ಕೆಲಸಗಳು ಕೊಡ್ತಾಯಿದ್ರು. ಬ್ಯಾಂಕ್ಸಲ್ಲಿ ಒಳ್ಳೆ ಜಾಬ್ಸು ಕೊಡ್ತಾಯಿದ್ರು. ಇನ್ನೂ ತಗೊಂಡು CITನಲ್ಲಿ ಅನುಕೂಲನೂ ಇದೆ. ಅವ್ರ ಜಾಬ್ಸ್ಗೂ ಅನುಕೂಲ ಇದೆ ಪೋಸ್ಟಲ್ ಆ್ಯಂಡ್ ರೈಲ್ವೇಸ್ನಲ್ಲಿ. ಯಾಕಂದರೆ ಬ್ಯಾಡ್ಮಿಂಟನ್ ಒಂದು ಓಲ್ಡೇಜ್ ಇದ್ದಿದ್ದಕ್ಕೆ ಎಲ್ಲ ತಮಿಳ್ನಾಡು ಆಂಧ್ರನಲ್ಲಿ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಇದಾಗಿದೆ. ಆದರೆ ಬ್ಯಾಡ್ಮಿಂಟನ್ ಆಡುವವ್ರಿಗೆ ಹೆಲ್ತ್ ಈಸ್ ವೆಲ್ತ್. ಯಾಕಂದರೆ ದೇಹಕ್ಕೆ ಕಷ್ಟ ಕಟ್ಟರೆ ದೇಹ ಸುಖ ಕೊಡುತ್ತೆ. ಕ್ಯಾರೆಕ್ಟರ್ ಈಸ್ ಎ ಕ್ರೋನ್ ಆಫ್ ದಿ ಲೈಫ್, ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ. ಆಮೇಲೆ ಯೂತ್ ಆಸ್ ದಿ ಫೌಂಡೇಶನ್ ಆಫ್ ಕ್ಯಾರೆಕ್ಟರ್. ಅವರ ಆಟ ಇರಲೇಬೇಕು, ಆಟ ಆಡಲೇಬೇಕು. ನಮ್ಮ ದೇಶದ ಹೆಸರು ಬರುತ್ತೆ, ಅವ್ರಿಗೊಂದು ಫ್ಯಾಮಿಲಿಗೂ ಒಳ್ಳೆತನ ಹೆಸರು ಬರುತ್ತೆ. ನಾವು ಈಗ ಸಹಕಾರ ಕೊಡ್ತಾ ಇದ್ದೀನಿ. ಈಗ ಡಿಗ್ರಿ ಕಾಲೇಜಿಗೆ ಪ್ರಿನ್ಸಿಪಲ್ ಸಾಹೇಬರಿಗೆ ನಮ್ಗೆ ಇನ್ವೈಟ್ ಮಾಡಿದ್ದಾರೆ. ಪ್ರಮೋಟ್ ಮಾಡೋಕ್ಕೆ ನಾವು ಹುಡುಗರಿಗೆ ತಯಾರು ಮಾಡ್ತೀವಿ. ಎಲ್ಲ ಕಡೆ ಇದೇ ಥರ ಒಂದು ಅವೇರ್ನೆಸ್ ಬಂದರೆ ಇನ್ನೂ ಭಾಳ ಚೆನ್ನಾಗಿರುತ್ತೆ. ಗೌರ್ಮೆಂಟಿಂದನೂ ಸಹಕಾರ ಬರುತ್ತೆ, ಸಹಕಾರ ಕೊಳ್ಳೇಬೇಕಾಗತ್ತೆ. ಅಷ್ಟು ಮಾತು ಹೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ, ನಾನು ವಿಠಲ್ ದೊಂಗಡಿ ಅಂತ, ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರು. ಸುಮಾರು 30-35 ವರ್ಷದಿಂದ ನಾವು ಬಾಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಸುಲ್ತಾನ್ ಪಾಳ್ಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಲ್ಲಿ ಏನು ಅರೇಂಜ್ಮೆಂಟ್ ಮಾಡಿದ್ದೀರಾ, ನಮಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ಈಗಿನ ಯಂಗ್ಸ್ಟರ್ಸ್ ಮಕ್ಕಳಿಗೆ ಎಲ್ಲ ಈಗ ಮಾದಕ ವಸ್ತುಗಳಿಗೆ ವ್ಯಸೆ ಆಗ್ಬಿಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇಲ್ಲ. ಮಕ್ಕಳು ಬರೀ ವಿಡಿಯೋ ಗೇಮ್ ಮಾಡ್ಕೊಂಡು ಮನೆಯಿಂದ ಆಚೆನೇ ಹೋಗಲ್ಲ. ಫಸ್ಟ್ ಆಫ್ ಆಲ್ ಮಕ್ಕಳು ಇಲ್ಲಿ ಹೊರಗಡೆ ಆಟ ಆಡೋದ್ರಿಂದ ನಿಮಗೆ ಬಿಸಿಲಿರೋದ್ರಿಂದ ವಿಟಮಿನ್ ಡಿನೂ ಸಿಗ್ತದೆ ನಿಮಗೆ. ಹಾಗೆ ಸ್ಪೋರ್ಟ್ಸಲ್ಲಿ ನಿಮಗೆ ಫ್ರೆಂಡ್ ಸರ್ಕಲ್ ಆಗ್ತಾರೆ, ಮೈಂಡ್ ಡೈವರ್ಟ್ ಆಗುತ್ತೆ. ಎಸ್ಪೆಷಲಿ ಯಂಗ್ ಜನ್ರೇಷನ್ನು ಸ್ಪೋರ್ಟ್ಸ್ಗೆ ನೀವೇನೀಗ ಸಹಕಾರ ಕೊಡ್ತಾ ಇದ್ದೀರಾ, ಭಾಳ ಖುಷಿಯಾಗಿದೆ ನಮಗೆ. ನಮ್ಮ ಕಡೆಯಿಂದ ನಿಮ್ಗೆ ಯಾವತ್ತು ಬೇಕಾದರೆ ಏನು ಬೇಕಾದ್ರೆ ಸಹಕಾರ ಕೊಡೋಕ್ಕೆ ನಾವು ಯಾವತ್ತೂ ರೆಡಿ ಇದ್ದೀವಿ. ಥ್ಯಾಂಕ್ ಯು. ಅಸೋಸಿಯೇಷನ್ ನಾವು ಬರೀ ಬಾಲ್ ಬ್ಯಾಡ್ಮಿಂಟನ್ ಒಂದೇ ಆಡೋದು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸೀನಿಯರ್ಸ್ ಅದಾರೆ ಇವತ್ತು. ನಮ್ಮ ಹತ್ರ ಆಡೋರೆಲ್ಲ 70, 80+ ಇರೋರು ಕೂಡ ಇವತ್ತು ಬಾಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ. ಯಾಕಂದರೆ ಈ ಸ್ಪೋರ್ಟ್ಸೇ ಆ ಥರ ಇದೆ. ಇದು ಒಂಥರ ಏನು ಹೇಳ್ತಾರಲ್ಲ, ಅಡಿಕ್ಟ್ ಆಗಿಬಿಟ್ರೆ ಈ ಗೇಮ್ ಯಾರೂ ಬಿಡೋಕ್ಕೆ ಇಷ್ಟಪಡಲ್ಲ. ಎಷ್ಟು ವಯಸ್ಸಾದರೂ ಈ ಗೇಮ್ ಆಡಬಹುದು. ಅದು ಒಂದು ಭಾಳ ಖುಷಿ ಆಗುತ್ತೆ ಈ ಗೇಮ್. ಆಟನಗರ ಕ್ಲಬ್ ಇಂದ ಆಲ್ ಇಂಡಿಯಾ ಸ್ಟೇಟ್ ಲೆವೆಲ್ಲು ಎಲ್ಲ ಟೂರ್ನಮೆಂಟ್, ಡಿಸ್ಟ್ರಿಕ್ಟ್ ಲೆವೆಲ್ಲು ಎಲ್ಲ ಟೂರ್ನಮೆಂಟ್ ಅರೇಂಜ್ಮೆಂಟ್ ಮಾಡಿದ್ವಿ. ಓಕೆ, ಲೇಡೀಸ್ಗೂ ಭಾಳ ಪ್ರೋತ್ಸಾಹ ಕೊಡ್ತೀವಿ. ನಮ್ಮ ಶಿವಲ್ಲ ಸಾಹೇಬರು ಚಿಕ್ಕ ಹುಡುಗರಿಗೆ ಬ್ಯಾಟ್ ಡಿಸ್ಟ್ರಿಬ್ಯೂಷನ್ ಆಗಲಿ ಅಥವಾ ಟೀ ಶರ್ಟ್ಸ್ಗಳಾಗಲಿ ಬ್ಯಾಗ್ಗಳಾಗಲಿ ಏನು ನಮ್ಮ ಕಡೆಯಿಂದ ಸಹಾಯ ಆಗುತ್ತೆ ನಾವು ಖಂಡಿತ ಈ ಗೇಮ್ಗೋಸ್ಕರ ಯಾವತ್ತೂ ಮಾಡಕ್ಕೆ ರೆಡಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೊಹಮ್ಮದ್ ಹಸೀಬುಲ್ಲಾ, ಬ್ಯಾಡ್ಮಿಂಟನ್ ಪ್ಲೇಯರ್, ವೈಸ್ ಚೇರ್ಮನ್ ಆಫ್ ದಿ ಆರ್ಗನೈಸಿಂಗ್ ಬೆಂಗಳೂರು ಕ್ಲಬ್ ಆ್ಯಂಡ್ ಆರ್ಜಿನಗರ್ ಸೆಕ್ರೆಟರಿ ನಾನು ಬ್ಯಾಡ್ಮಿಂಟನ್ದು. ನಮ್ಮ ಬಾಲ್ ಬ್ಯಾಡ್ಮಿಂಟನ್ನಿಂದ ಇತಿಹಾಸ ಇದೆ. 1931 ನಮ್ಮ ಫಾದರ್ ಆಡ್ತಾಯಿದ್ರು. ನಾವು 5 ಬ್ರದರ್ಸು ವಾರ್ಸಿಟಿ ಪ್ಲೇಯರ್, ಸ್ಟೇಟ್ ಲೆವೆಲ್ ಪ್ಲೇಯರ್ ಆಡಿದ್ದೀವಿ. ಇನ್ನೂ ಆಡ್ತಾಯಿದ್ದೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಿನ್ಸಿಪಾಲ್ ಸಾಹೇಬರು ಮತ್ತು ಫಿಸಿಕಲ್ ಟೀಚರ್ ಸೋಮಪ್ಪ ಬಡಿ ಅವರು ಇನ್ವೈಟ್ ಮಾಡಿದರು. ಒಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಹುಡುಗರಿಗೆ ಒಂದು ಸ್ವಲ್ಪ ಒಂದು ಆಟಕ್ಕೆ ಸ್ಕಲ ಮಾಡಬೇಕಂತ. ಆದರೆ ಬ್ಯಾಡ್ಮಿಂಟನ್ ಭಾಳ ಓಲ್ಡೆಸ್ಟ್ ಆಟ ಅದು. ಹಳ್ಳಿ ವಿಲೇಜಸ್ಸಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು. ಆ ಮಟ್ಟಿಗೆನೂ ಕೆಲಸಗಳು ಕೊಡ್ತಾಯಿದ್ರು. ಬ್ಯಾಂಕ್ಸಲ್ಲಿ ಒಳ್ಳೆ ಜಾಬ್ಸು ಕೊಡ್ತಾಯಿದ್ರು. ಇನ್ನೂ ತಗೊಂಡು CITನಲ್ಲಿ ಅನುಕೂಲನೂ ಇದೆ. ಅವ್ರ ಜಾಬ್ಸ್ಗೂ ಅನುಕೂಲ ಇದೆ ಪೋಸ್ಟಲ್ ಆ್ಯಂಡ್ ರೈಲ್ವೇಸ್ನಲ್ಲಿ. ಯಾಕಂದರೆ ಬ್ಯಾಡ್ಮಿಂಟನ್ ಒಂದು ಓಲ್ಡೇಜ್ ಇದ್ದಿದ್ದಕ್ಕೆ ಎಲ್ಲ ತಮಿಳ್ನಾಡು ಆಂಧ್ರನಲ್ಲಿ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಇದಾಗಿದೆ. ಆದರೆ ಬ್ಯಾಡ್ಮಿಂಟನ್ ಆಡುವವ್ರಿಗೆ ಹೆಲ್ತ್ ಈಸ್ ವೆಲ್ತ್. ಯಾಕಂದರೆ ದೇಹಕ್ಕೆ ಕಷ್ಟ ಕಟ್ಟರೆ ದೇಹ ಸುಖ ಕೊಡುತ್ತೆ. ಕ್ಯಾರೆಕ್ಟರ್ ಈಸ್ ಎ ಕ್ರೋನ್ ಆಫ್ ದಿ ಲೈಫ್, ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ. ಆಮೇಲೆ ಯೂತ್ ಆಸ್ ದಿ ಫೌಂಡೇಶನ್ ಆಫ್ ಕ್ಯಾರೆಕ್ಟರ್. ಅವರ ಆಟ ಇರಲೇಬೇಕು, ಆಟ ಆಡಲೇಬೇಕು. ನಮ್ಮ ದೇಶದ ಹೆಸರು ಬರುತ್ತೆ, ಅವ್ರಿಗೊಂದು ಫ್ಯಾಮಿಲಿಗೂ ಒಳ್ಳೆತನ ಹೆಸರು ಬರುತ್ತೆ. ನಾವು ಈಗ ಸಹಕಾರ ಕೊಡ್ತಾ ಇದ್ದೀನಿ. ಈಗ ಡಿಗ್ರಿ ಕಾಲೇಜಿಗೆ ಪ್ರಿನ್ಸಿಪಲ್ ಸಾಹೇಬರಿಗೆ ನಮ್ಗೆ ಇನ್ವೈಟ್ ಮಾಡಿದ್ದಾರೆ. ಪ್ರಮೋಟ್ ಮಾಡೋಕ್ಕೆ ನಾವು ಹುಡುಗರಿಗೆ ತಯಾರು ಮಾಡ್ತೀವಿ. ಎಲ್ಲ ಕಡೆ ಇದೇ ಥರ ಒಂದು ಅವೇರ್ನೆಸ್ ಬಂದರೆ ಇನ್ನೂ ಭಾಳ ಚೆನ್ನಾಗಿರುತ್ತೆ. ಗೌರ್ಮೆಂಟಿಂದನೂ ಸಹಕಾರ ಬರುತ್ತೆ, ಸಹಕಾರ ಕೊಳ್ಳೇಬೇಕಾಗತ್ತೆ. ಅಷ್ಟು ಮಾತು ಹೇಳಿ ನಾನು ಮುಗಿಸ್ತೀನಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.